ಈ ಸೆಲೆಬ್ರಿಟೀಸ್ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಅವ್ರ ಎಲ್ಲ ಪೋಸ್ಟರ್ಸ್ನ ಅವ್ರ ಮೂವೀಸ್ನ ಪ್ರಮೋಟ್ ಮಾಡೋಕ್ಕೆ ಮಾತ್ರ ನಾವು ಬೇಕು. ಅವ್ರು ನಮ್ಮ ಬಗ್ಗೆ ಮಾತಾಡೋಕ್ಕೆ ಒಂದು ಮಾತಾಡೋಕ್ಕೆ ಕೂಡ ಅವ್ರು ಬರ್ತಿಲ್ಲ. ದಟ್ ಈಸ್ ನಾಟ್ ಫೇರ್. ಇನ್ಫ್ಯಾಕ್ಟ್ ನಾನು ಅಲ್ಲಿ ನೋಡಿದೆ, ಒಂದು ಹುಡುಗನಿಗೆ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಇನ್ನೂ ಬಂದು ಅಲ್ಲಿ ಹೋಗಿ ಪ್ರೊಟೆಸ್ಟ್ನಲ್ಲಿ ನಿಂತ್ಕೊಂಡಿದ್ದಾನೆ. ಅದೇಳಿ ಆ ಡೆಡಿಕೇಶನ್ ಇದೆಯಾ ಅವ್ರಿಗೆ? ನನಗೆ ತುಂಬ ಬೇಜಾರಾಗಿದೆ ಏನು ನಡೀತಿದೆ. ಇವಾಗ ನೀಟ್ ಆಗಿದೆ, ಮುಂದೆ ಗೇಟ್ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ ಯಾವಾಗ ಏನೇನಾಗುತ್ತೆ ಅನ್ನೋದು. ನಾವು ಗೇಟ್ ಎಕ್ಸಾಮ್ ಬರೆಯೋಂಥ ಮುಂದೆ ನಮ್ಮ ಮಕ್ಕಳುಗಳು. ನಾನೇನಂತ ಹೇಳ್ತೀನಿ ಅಂದರೆ ವಿದ್ಯಾರ್ಥಿಗಳು ಕೂಡ ಹೋಗಿ ಅವ್ರ ಕ್ಲಾಸಸ್ ಎಲ್ಲ ಬಂಕ್ ಮಾಡಿ ಹೋಗಿ ಫಿಲ್ಮ್ ನೋಡೋ ಅಂಥ ಅವಶ್ಯಕತೆನೇ ಇಲ್ಲ. ಅವ್ರಿಗೇನಾದರೂ ಅಡ್ವರ್ಟೈಸ್ಮೆಂಟು ಇಲ್ಲ, ಯಾರಾದರೂ ವಿರಾಟ್ ಕೊಹ್ಲಿನೋ ಯಾರೋ ಹೀರೋ ಯಶ್ ಆ ಥರ ಯಾರಾದರೂ ಬರ್ತಾ ಇದ್ದಾನಂದರೆ ಮಾತ್ರ ಜನ ಬರೋದು. ಬೇರೆಯವರು ಇದು ಕೂಡ ನಮ್ಗೆ ಎಜುಕೇಷನ್ ಫ್ಯೂಚರ್, ಇದು ನಮ್ಮ ಭವಿಷ್ಯ. ಎಜುಕೇಷನಿಂದನೇ ನಾವು ಮುಂದೆ ಏನಾದರೂ ಮಾಡಬೇಕಾಗೋದು. ಇವಾಗ ಅವರು ವೋಟ್ ಬೇಕು ಅಂದಾಗ ನಾನು ನಿಮಗೆ ಫ್ರೀ ಬಸ್ ಕೊಡಿಸ್ತೀನಿ, ನಾನು ನಿಮಗೆ ಫ್ರೀ ಅಕೌಂಟಿಗೆ ದುಡ್ಡು ಹಾಕ್ತೀನಿ ಎಲ್ಲ ಮಾತಾಡಿ ಹೋಗ್ತಾರೆ. ಇವತ್ತು ಸಿನಿಮಾ ಸ್ಟಾರ್ಗಳಿಗೆ ಭಯ ಇದೆ. ಇವತ್ತು ಈ ದೇಶವನ್ನು ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಈ ದೇಶವನ್ನು ತಗೊಂಡು ಹೋಗ್ಲಿಕ್ಕೆ ಆಳುವ ಸರ್ಕಾರ ಹೊರಟಿದೆ. ಮತ್ತು ಅವರ ಬೇರೆ ಬೇರೆ ಆಳುವ ಸರ್ಕಾರಗಳ ಜೊತೆ ಅವರ ಕೆಲವು ಒಪ್ಪಂದಗಳಿರುತ್ತೆ. ಅದಕ್ಕೆ ದೊಡ್ಡ ಮಟ್ಟದ ಪೆಟ್ಟು ಬೀಳುತ್ತೆ ಅಂತ ಹೇಳಿ ಸಿನಿಮಾ ಸ್ಟಾರ್ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಒಂದು ಚಲನಚಿತ್ರ ಬಗ್ಗೆ ನಂಬಿಕೊಂಡು ಚಿತ್ರವನ್ನು ವೀಕ್ಷಣೆ ಮಾಡ್ತಾರೆ. ಅದ್ರ ದುಡ್ಡಲ್ಲಿ ಚಲನಚಿತ್ರ ಮಾಡುವ ಐಷಾರಾಮಿ ಜೀವನ ಮಾಡ್ತಾರೆ. ಯಾರು ಕೂಡ ನಿಮ್ಮ ಪರವಾಗಿ ಧ್ವನಿ ಎತ್ತಾ ಇಲ್ಲ. ಈ ಸೆಲೆಬ್ರಿಟೀಸ್ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಅವ್ರ ಎಲ್ಲ ಪೋಸ್ಟರ್ಸ್ನ ಅವ್ರ ಮೂವೀಸ್ನ ಪ್ರಮೋಟ್ ಮಾಡೋಕ್ಕೆ ಮಾತ್ರ ನಾವು ಬೇಕು. ಅವ್ರು ನಮ್ಮ ಬಗ್ಗೆ ಮಾತಾಡೋಕ್ಕೆ ಒಂದು ಮಾತಾಡೋಕ್ಕೆ ಕೂಡ ಅವ್ರು ಬರ್ತಿಲ್ಲ. ದಟ್ ಈಸ್ ನಾಟ್ ಫೇರ್. ಇಡೀ ಜಗತ್ತಿಗೆ ಗೊತ್ತಾಗ್ತಾ ಇದೆ ಇಲ್ಲಿ ಭಾರತದಲ್ಲಿ ಏನು ನಡೀತಾ ಇದೆ ಅಂತ. ಬಟ್ ಕರ್ನಾಟಕದ ನಟರು ಯಾರು ಇಲ್ಲ, ಅವ್ರ ಮಕ್ಕಳೆಲ್ಲ ಫಾರನ್ನಲ್ಲಿ ಇರ್ತಾರೆ. ಅವ್ರ ಮಕ್ಕಳು ದುಡ್ಡಿದಲ್ಲ ಸರ್, ಅವ್ರು ಅಲ್ಲಿ ಓದಿಸ್ತಾರೆ. ನಮ್ಮ ಈ ಕಡೆ ಎಲ್ಲ ಯಾರು ಬರ್ತಾರೆ? ಅವ್ರು ದುಡ್ಡಿದೆ, ಅವ್ರು ಓದಿಸ್ತಾರೆ. ನಮ್ಮನ್ನೆಲ್ಲ ಯಾರು ನೋಡ್ತಾರೆ? ಅವ್ರದ್ದಾಯ್ತು, ಅವ್ರ ಕೆಲಸ ಆಯಿತು, ಅವ್ರು ದುಡ್ಡಿದಾಯಿತು, ಎಲ್ಲ ಆಯಿತು, ಅವ್ರು ಓಡ್ತಾರೆ ಅಷ್ಟೇ. ಈ ನಡೆಯಿಂದ ಬೇಜಾರಾಗುತ್ತಲ್ಲ? ಅಫ್ಕೋರ್ಸ್ ಆಗುತ್ತೆ ಸರ್, ಯಾರಿಗಾಗಲ್ಲ. ನಾವು ನಮಗೋಸ್ಕರ ಓಡಾಡ್ತೀರಾ ಅಂದರೆ ಇನ್ಯಾರಿಗೋಸ್ಕರ ಓಡ್ತಾರೆ? ನಾವು ಅವ್ರ ಫ್ಯೂಚರ್ಗೋಸ್ಕರ ನಮಗೋಸ್ಕರ ನಾವು ಓಡ್ತಾ ಇರ್ತೀರೋ ಇಲ್ಲ ಗೊತ್ತಿಲ್ಲ. ಅವ್ರು ನಮ್ಮ ಹತ್ರ ಬರಬೇಕು. ಡಾಕ್ಟರ್ ಆಗಲಿ ಏನೇ ಆಗಲಿ ನಮ್ಮ ಹತ್ರನೇ ಬರಬೇಕು. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಏನು ತಪ್ಪು ಮಾಡಿದ್ದೀವಿ ನಾವು ಅಂತ. ಅಯ್ಯೋ, ಅವ್ರು ಮಾಡೋ ಕೆಲಸ ಆಯಿತು, ಅವ್ರ ಮೂವಿ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಲೈಫ್ ಸೆಟ್ಲ್ ಆಯ್ತಾ? ಅವ್ರ ಮಕ್ಕಳಿಗೆ ಏನಾದರೂ ಆಗ್ತಾ ಇದೆಯಾ? ಇಲ್ಲ ತಾನೇ. ಅವ್ರ ಕೆಲಸ ಮಾಡ್ಕೊಂಡು ಬಿದ್ದಿದ್ದಾರೆ. ನಾವಿಲ್ಲಿ ರೋಡ್ನಲ್ಲಿ ಕುತ್ಕೊಂಡು ಪ್ರೊಟೆಸ್ಟ್ ಅಂತ ಸಾಯಬೇಕು? ನೀವೇ ಹೇಳಿ. ನಮ್ಮ ಕಾಸು ಮೇಲೇ ಸಾಯೋದವರು. ನಾವೇನು ಮಾಡೋದು ಹೇಳಿ ಸರ್? ನಾರ್ಮಲ್ ಪೀಪಲ್, ಮಿಡಲ್ ಕ್ಲಾಸು ಎಲ್ಲರಿದ್ದಾರೆ ಇಲ್ಲಿ. ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಾನು ಅಲ್ಲಿ ನೋಡಿದೆ, ಒಂದು ಹುಡುಗನಿಗೆ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಇನ್ನೂ ಬಂದು ಅಲ್ಲಿ ಹೋಗಿ ಪ್ರೊಟೆಸ್ಟ್ನಲ್ಲಿ ನಿಂತ್ಕೊಂಡಿದ್ದಾನೆ. ಅದೇಳಿ ಆ ಡೆಡಿಕೇಶನ್ ಇದೆಯಾ ಅವ್ರಿಗೆ? ಅವ್ರು ಇಷ್ಟೊಂದು ಕಾಸಿದೆ, ಮಾನ ಮರ್ಯಾದೆ, ಅವ್ರ ಪವರ್ ಇದೆ. ಆ ಪವರ್ ಇದ್ರೂ ಏನು ಮಾಡ್ತಾಯಿಲ್ಲ. ವಿದ್ಯಾರ್ಥಿಗಳ ಪರವಾಗಿ ಬಂದು ಒಂದು ಸ್ಟೇಟ್ಮೆಂಟು ಕೊಡ್ತಾ ಇಲ್ಲ, ಮಾತಾಡ್ತಾರೆ, ಭಯ ಬಿಡ್ತಾರೆ ಚಲನಚಿತ್ರ ನಟರು. ಅದು ಯಾಕೆ ತಾನೇ ಮಾತಾಡ್ತಾರೆ? ಗೌರ್ಮೆಂಟಿಂದ ಕಾಸು ಬರುತ್ತಾ ಅವ್ರಿಗೆ? ಎಲ್ಲ ಇದು ಗಾಂಜಾ ವಿಂಜಾ ಎಲ್ಲ ಸೇದ್ಬಿಟ್ಟು ಮನೆಯಲ್ಲಿ ಕುತ್ಕೊಂಡಿರ್ತಾರೆ. ಅವ್ರು ಯಾಕೆ ಮಾತಾಡ್ತಾರೆ ಹೇಳಿ ಸರ್? ಅವ್ರ ಲೈಫ್ ಸೆಟ್ಲ್ ಆಯ್ತಾ? ಅವ್ರಿಗೆ ಯಾಕೆ ಇದಲ್ಲ ಅಷ್ಟೇ. ಆಬಿಗೇಲ್ ಅಂತ. ಇವಾಗ ನೀಟದೆಲ್ಲ ಆಗಿರೋದು ನೋಡಿ. ಇವೊಂದು ನಾನು ಇಂಜಿನಿಯರಿಂಗ್ ಮಾಡ್ತಿರೋ ಸ್ಟೂಡೆಂಟು. ನನಗೆ ತುಂಬ ಬೇಜಾರಾಗಿದೆ ಏನು ನಡೀತಿದೆ. ಇವಾಗ ನೀಟ್ ಆಗಿದೆ, ಮುಂದೆ ಗೇಟ್ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ ಯಾವಾಗ ಏನೇನಾಗುತ್ತೆ ಅನ್ನೋದು. ನಾವು ಗೇಟ್ ಎಕ್ಸಾಮ್ ಬರೆಯೋಂಥ ಮುಂದೆ ನಮ್ಮ ಮಕ್ಕಳುಗಳು. ಒಂದು ಧ್ವನಿ ಇತ್ತು, ಅದು 2 ಆಯಿತು, 100 ಆಯಿತು, 1000 ಆಯಿತು, ಲಕ್ಷ. ಆ್ಯಕ್ಚುಲಿ ನನಗೆ ಇಲ್ಲಿ ಪ್ರೊಟೆಸ್ಟ್ ನಡೀತಿರೋದೇ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ಸು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಹಾಕಿದ್ರು ಸ್ಟೋರಿಗೆ. ಅದನ್ನು ನೋಡಿ ಬಂದಿದ್ದೆ ಹೊರತು ನಂಗೆ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಅವರೊಬ್ರು ಬಂದರು, ಅವ್ರು ಬಂದು ಒಂದು ಸ್ವಲ್ಪ ಹೊತ್ತಿದ್ರೆ ಹೋದ್ರೇನೋ, ಬಟ್ ಅವ್ರ ಸ್ಟೋರಿ ನೋಡಿ ನಾವೆಲ್ಲ ಬಂದಿದ್ದೀವಿ. ನನ್ನಿಂದ ಒಂದು 4 ಜನ ಫ್ರೆಂಡ್ಸ್ನ ಅವ್ರನ್ನೆಲ್ಲ ಕರ್ಕೊಂಡ್ಬಂದಿದ್ದೀನಿ. ಎಲ್ಲರ ಜೊತೆಗೆ ಬಂದಿರೋದು. ಈಗ ಇವಾಗ ವಿದ್ಯಾರ್ಥಿಗಳಿಗೆ ಫಿಲ್ಮ್ ಇಂಡಸ್ಟ್ರಿ ಸಪೋರ್ಟ್ ಮಾಡ್ತಿಲ್ಲ ಅಂದರೆ ನಾನೇನಂತ ಹೇಳ್ತೀನಿ ಅಂದರೆ ವಿದ್ಯಾರ್ಥಿಗಳು ಕೂಡ ಹೋಗಿ ಅವ್ರ ಕ್ಲಾಸಸ್ ಎಲ್ಲ ಬಂಕ್ ಮಾಡಿ ಹೋಗಿ ಫಿಲ್ಮ್ ನೋಡೋ ಅಂಥ ಅವಶ್ಯಕತೆನೇ ಇಲ್ಲ. ಸೊ ನಾನು ಯಾರನ್ನೂ ಸಪೋರ್ಟ್ ಮಾಡ್ತಿಲ್ಲ. ನಾನು ಸಪೋರ್ಟ್ ಮಾಡ್ತಿರೋದು ನಮ್ಮಂಥವ್ರಿಗೆ. ನನ್ನ ಹೆಸರು ರಕ್ಷಿತಾ ಅಂತೇಳಿ. ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಗೋದನ್ನ ತಪ್ಪಿಸಿ ಅಂತ ಕೇಳ್ಕೊತಾ ಇದ್ರಿ. ಆದರೆ ನಿಮ್ಮ ಪರವಾಗಿ ಚಲನಚಿತ್ರ ಒಬ್ಬರು ಧ್ವನಿ ಎತ್ತಾ ಇಲ್ಲ. ಚಲನಚಿತ್ರ ಅಂತಾನೆ ಅಲ್ಲ, ಮೊನ್ನೆ RCB ಅವ್ರು ಯಾರೋ ವಿರಾಟ್ ಕೊಹ್ಲಿ ಅವ್ರು ಬಂದರು ಅಂತ ಎಲ್ಲ ಅಷ್ಟೊಂದು ಜನ ಇಲ್ಲಿ ಸ್ಟ್ಯಾಂಪಿಗಾಗಿ ಅಷ್ಟೊಂದು ಜನ ಸತ್ತೋದ್ರು. ಇವಾಗ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಇವ್ರನ್ನ? ನಾವು ಯೂತ್ಸ್ ಎಲ್ಲಿದ್ದೀವಿ ಅಂದರೆ ಬರೀ ನಮಗೆ ಏನು ಬೇಕೋ, ನಮ್ಮ ಭವಿಷ್ಯಕ್ಕೆ ಏನು ಬೇಕೋ ಅದನ್ನು ಯಾರೂ ನೋಡ್ತಾ ಇಲ್ಲ. ಇವಾಗ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟು ಇಲ್ಲ, ಏನೋ ಇನ್ಸ್ಟಾಗ್ರಾಮ್ ರೀಲ್ಸು ಇಲ್ಲ ಯೂಟ್ಯೂಬಲ್ಲಿ ಏನೋ ಒಂದು ವಿಡಿಯೋ ಮಾಡೋಕ್ಕೋಸ್ಕರ ಅಲ್ಲಿ ಹೋಗಿ ಅಷ್ಟೊಂದು ಜನ ಸತ್ತರು. ಅವಾಗ ಅಷ್ಟು ಜನ ಬಂದಿದ್ರು. ಇವಾಗ ನೋಡಿ ಬರೀ ಮಕ್ಕಳಿದ್ದಾರೆ ಇಲ್ಲಿ, ಬರೀ ನೀಟ್ ಎಕ್ಸಾಮ್ ಬರ್ದಿರೋರೇ ಬೇಕಾ ಇಲ್ಲಿ? ಅಂದರೆ ಬೇರೆ ಅವ್ರಿಗೇನಾದರೂ ಅಡ್ವರ್ಟೈಸ್ಮೆಂಟು ಇಲ್ಲ, ಯಾರಾದರೂ ವಿರಾಟ್ ಕೊಹ್ಲಿನೋ ಯಾರೋ ಹೀರೋ ಯಶ್ ಆ ಥರ ಯಾರಾದರೂ ಬರ್ತಾ ಇದ್ದಾನಂದರೆ ಮಾತ್ರ ಜನ ಬರೋದು. ಬೇರೆಯವರು ಇದು ಕೂಡ ನಮ್ಗೆ ಎಜುಕೇಷನ್ ಫ್ಯೂಚರ್, ಇದು ನಮ್ಮ ಭವಿಷ್ಯ. ಎಜುಕೇಷನಿಂದನೇ ನಾವು ಮುಂದೆ ಏನಾದರೂ ಮಾಡಬೇಕಾಗೋದು. ಜನರ ಮನಸ್ಥಿತಿ ಬದಲಾವಣೆ ಆಗಲೇಬೇಕು. ಇಲ್ಲ ಇವಾಗ ಅವರು ವೋಟ್ ಬೇಕು ಅಂದಾಗ ನಾನು ನಿಮಗೆ ಫ್ರೀ ಬಸ್ ಕೊಡಿಸ್ತೀನಿ, ನಾನು ನಿಮಗೆ ಫ್ರೀ ಅಕೌಂಟಿಗೆ ದುಡ್ಡು ಹಾಕ್ತೀನಿ ಎಲ್ಲ ಮಾತಾಡಿ ಹೋಗ್ತಾರೆ. ಮುಂದಿನ ಭವಿಷ್ಯ ಅವ್ರಿಗೇನು ಗೊತ್ತಾಗಲ್ಲ. ಆ ಟೈಮಿಗೆ ನಮಗೆ
ಅವ್ರಿಗೆ ಬೇಕು ಅನಿಸುತ್ತೆ. ಬಟ್ ಇವಾಗ ಯಾರು ಬರ್ತಾ ಇದ್ದಾರೆ ಕೇಳೋಕ್ಕೆ? ಅಷ್ಟೊಂದು ಪ್ರಾಬ್ಲಮ್ಸ್ ಇದೆ. ಯಾರು ಕೇಳ್ತಾ ಇದ್ದಾರೆ? ನನ್ನ ಹೆಸರು ತೇಜಸ್ವಿನಿ. ಯಾವ ಫಿಲ್ಮ್ ಸ್ಟಾರ್ಸ್ಗಳು ಧ್ವನಿ ಎತ್ತಲ್ಲ, ಗಣನೀಯ ಜನ ಎತ್ತಾ ಇದ್ದಾರೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಇವತ್ತು ಸಿನಿಮಾ ಸ್ಟಾರ್ಗಳಿಗೆ ಭಯ ಇದೆ. ಇವತ್ತು ಈ ದೇಶವನ್ನು ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಈ ದೇಶವನ್ನು ತಗೊಂಡು ಹೋಗ್ಲಿಕ್ಕೆ ಆಳುವ ಸರ್ಕಾರ ಹೊರಟಿದೆ. ಇವತ್ತು ನಾವೇನಾದರೂ ಇದನ್ನ ಜಾತಿ ಮತ್ತು ಧರ್ಮಕ್ಕೆ ಒಂದು ಸೂಚನೆಯಾಗಿ ಇದು ಮಾಡ್ತಾ ಇದ್ದಾರೆ. ಇವತ್ತು ಈ ಬೀದಿಯಲ್ಲಿರುವಂಥ ವಿದ್ಯಾರ್ಥಿಗಳು ಜಾತಿ ಮತ್ತು ಧರ್ಮದ ವಿರೋಧಿಗಳು ಅಂತ ಹೇಳಿ ಕೇಂದ್ರ ಸರ್ಕಾರ ಮತ್ತು ಅದಕ್ಕೆ ಇರುವಂಥ ಸಂಘಟನೆಗಳು ಅಪಪ್ರಚಾರವನ್ನು ಮಾಡ್ತಾ ಇದೆ. ಕಳೆದ 3 ದಿನಗಳಲ್ಲಿ ಇವರು ಬೀದಿಯಲ್ಲಿರೋರು ಧರ್ಮಕ್ಕೆ ಮತ್ತು ಜಾತಿ ಈ ದೇಶಕ್ಕೆ ಧಕ್ಕೆ ತರುವವರು ಅಂತ ಇದು ಮಾಡ್ತಾ ಇರೋ ಬಣ್ಣ ಕಟ್ಟಿರೋ ಕಾಲಘಟ್ಟದಲ್ಲಿ ಸಿನಿಮಾ ಸ್ಟಾರ್ಗಳಿಗೆ ಭಯ ಇದೆ. ತನ್ನ ಲೈಫು ತನ್ನ ಸಿನಿಮಾದಲ್ಲೇ ಕಟ್ಕೊಂಡಿರ್ತಾರೆ ಅವರು. ಮತ್ತು ಅವರ ಬೇರೆ ಬೇರೆ ಆಳುವ ಸರ್ಕಾರಗಳ ಜೊತೆ ಅವರ ಕೆಲವು ಒಪ್ಪಂದಗಳಿರುತ್ತೆ. ಅದಕ್ಕೆ ದೊಡ್ಡ ಮಟ್ಟದ ಪೆಟ್ಟು ಬೀಳುತ್ತೆ ಅಂತ ಹೇಳಿ ಸಿನಿಮಾ ಸ್ಟಾರ್ ಇದ್ದಾರೆ. ಆದರೆ ಎಲ್ಲರೂ ಹಂಗಿದ್ದಾರೆ ಅಂತ ನಾವು ಹೇಳ್ತಿಲ್ಲ. ಕಿಶೋರ್ ಅಂತಹ ಸಿನಿಮಾ ಆ್ಯಕ್ಟ್ರುಗಳು ಮತ್ತು ವಿಜಯ್ ರಾಜ್ಕುಮಾರ್ ಅಂತಹ ವಿಜಯ್ ರಾಜ್ಕುಮಾರ್ ಅಂತವರು, ಇನ್ನು ದುನಿಯಾ ವಿಜಯ್ ಅಂತವರು, ಇವರು ಪ್ರಗತಿಪರವಾಗಿ ಧ್ವನಿ ಎತ್ತಿದ್ದಾರೆ. ಎಲ್ಲ ಸಿನಿಮಾದವರು ಹಂಗಿದ್ದಾರೆ ಅಂತ ನಾವೇನು ಹೇಳಕ್ಕೆ ಹೋಗ್ತಿಲ್ಲ. ಕೆಲವು ಬಹುತೇಕ ಸಿನಿಮಾ ನಟರು, ಸಿನಿಮಾ ಆಕ್ಟ್ಗಳು ಹಂಗಿದ್ದಾರೆ ಅಂತ ನಾವು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ